ಬಾಬು ಜಗಜೀವನ್ ರಾಮ್ ನಿಗಮದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಅವ್ಯವಹಾರ ಪ್ರಕರಣ. ಈ ಆರೋಪಕ್ಕೆ ನಿಗಮದ ಎಂಡಿ ವಸುಂಧರಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ನಿಗಮದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ, ನಿಗಮದ ಹಣ ಯಾವುದೇ ರೀತಿ ದುರ್ಬಳಕೆ ಆಗಿಲ್ಲ. 2020ರಿಂದ 25ರವರೆಗೂ 198 ಕೋಟಿ ರೂಪಾಯಿ ಅನುದಾನ ನಿಗಮಕ್ಕೆ ಬಂದಿದೆ. ನಿಗಮಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ದಲ್ಲಾಳಿಗಳಿಂದ ಸುಳ್ಳು ಆರೋಪ ಇದು. ಸರ್ಕಾರ ನೀಡಿರುವ 142 ಕೋಟಿ ಅನುದಾನ ಸದ್ಬಳಕೆಯಾಗಿದೆ. ಉಳಿದ ಹಣ 56 ಕೋಟಿ ರಾಜ್ಯ ಖಜಾನೆಯಲ್ಲಿ ಇರುತ್ತೆ ಅಂತ ಎಂಡಿ ವಸುಂಧರಾ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಗೊತ್ತಾಗಿದ್ದು ತಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈಗ ಮಧ್ಯಾಹ್ನ ಪ್ರಸಾರ ಆದಾಗ ನನಗೆ ಮಾಹಿತಿ ಗೊತ್ತಾಗಿದ್ದು. ಸೊ ನಾನು ಅಲ್ಲಿ ಇಡೀ ನ್ಯೂಸ್ನ ನಾನು ನೋಡಿದೆ. ಅದರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅದು ಬಹಳ ಸತ್ಯಕ್ಕೆ ದೂರವಾದಂತಹ ಆರೋಪ ಆಗಿರುತ್ತೆ ಸರ್. ಇದು ನಾನು ಲೀಡ್ಕರ್ ನಿಗಮದ MD ಆಗಿ ಅಂತಂದರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಈ ಸಂಪೂರ್ಣ ದೂರನ್ನು ನಾನು ಅಲ್ಲೆಗಳಿತೇನೆ. ಅದಕ್ಕೆ ಅಗತ್ಯವಾಗಿರುವ ಎಲ್ಲ ಮಾಹಿತಿಯೂ ನಮ್ಮ ಹತ್ರ ಇದೆ ಸರ್. 2020ರಿಂದ ಅವರು 2025ರವರೆಗೂ ತಗೊಳ್ತಾ ಇದ್ದಾರೆ. 2020ರಿಂದ 2025ರವರೆಗೂ ನಿಗಮಕ್ಕೆ ವಿವಿಧ ಹಂತಗಳಲ್ಲಿ ಬಿಡುಗಡೆ ಆಗಿರೋದು ಟೋಟಲ್ ಆಗಿ 198 ಕೋಟಿ. ಇದರಲ್ಲಿ ನಾವು 142 ಕೋಟಿಯಷ್ಟು ನಿಗಮದ ಏನು ಅಮೌಂಟ್ ಇದೆ ಅದು ಸದ್ಬಳಕೆ ಆಗಿದೆ. ಯಾಕೆಂದರೆ ಇದು ದಾಖಲಾತಿ ಸಂಪೂರ್ಣವಾಗಿ ನಮ್ಮ ಹತ್ರ ಇದೆ. ನಮ್ಮ ನಿಗಮದ ಇವಾಗ PD ಅಕೌಂಟ್ನಲ್ಲಿ ಟ್ರೆಜರಿನಲ್ಲಿರುವಂಥ PD ಅಕೌಂಟ್ನಲ್ಲಿ ಲಭ್ಯ ಇರುವ ಒಂದು ಅನುದಾನ ಸುಮಾರು ಒಂದು 52ರಿಂದ 56 ಕೋಟಿ ಒಳಗಡೆ ಇದೆ ಅಷ್ಟೇ. ಸೊ ಹಾಗಾಗಿ ಇವರು ಹೇಳಿರೋ ರೀತಿ 150 ಕೋಟಿಗಳಷ್ಟು 100ರಿಂದ 150 ಕೋಟಿಗಳಷ್ಟು ಭ್ರಷ್ಟಾಚಾರ ನಡೆದಿದೆ, ಅವ್ಯವಹಾರ ಆಗಿದೆ ಅನ್ನೋದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಸರ್. 2020-21ರಲ್ಲಿ 40 ಕೋಟಿ, 21-22ರಲ್ಲಿ 35 ಕೋಟಿ, 22-23ರಲ್ಲಿ 60 ಕೋಟಿ, ನಾನು ಬಂದಿದ್ದ ಅವಧಿ 23-24. ಸೊ ನನ್ನ ಅವಧಿನಲ್ಲಿ ಒಂದು ಬಾರಿ 37 ಕೋಟಿ ಹಾಗೂ 24-25 ಕಳೆದ ವರ್ಷದಲ್ಲಿ 36 ಕೋಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.